ಕೇಸ್ ಆರೋಪಿ ಚಿನ್ನಯ್ಯನನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗುತ್ತೆ. ಶಿವಮೊಗ್ಗದಿಂದ ಬೆಳ್ತಂಗಡಿ ಪೊಲೀಸರು ಚಿನ್ನಯ್ಯನನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗ ಜೈಲಿನಲ್ಲಿ ಚಿನ್ನಯ್ಯನನ್ನ ಇಡಲಾಗಿತ್ತು. ಇದೀಗ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ಕೋರ್ಟ್ಗೆ ಬೆಳ್ತಂಗಡಿ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಮುಂದೆ ಮತ್ತೊಂದು ಹೇಳಿಕೆಯನ್ನ ದಾಖಲಿಸ್ತಾನೆ ಚಿನ್ನಯ್ಯ ಅಂತ ಹೇಳಲಾಗ್ತಾ ಇದೆ. ಹಿಂದಿನ ಹೇಳಿಕೆಗಳಿಗೆ ಮತ್ತಷ್ಟು ಹೇಳಿಕೆ ಆಡ್ ಆನ್ ಆಗುವ ಸಾಧ್ಯತೆಗಳಿದೆ. ಹಿಂದೆ ಕೊಟ್ಟಿದ್ದಂತಹ ಹೇಳಿಕೆಗೂ ಇವತ್ತು ಚಿನ್ನಯ್ಯ ಕೊಡಬಹುದಾದ ಹೇಳಿಕೆಗೂ ಬಹಳ ದೊಡ್ಡ ವ್ಯತ್ಯಾಸ ಇರುತ್ತಾ? ಏನ್ ಕತೆ? ಚಿನ್ನಯ್ಯನಿಗೆ ನ್ಯಾಯಾಂಗ ಬಂಧನದ ಅವಧಿ ಇನ್ನಷ್ಟು ಎಕ್ಸ್ಟೆಂಡ್ ಆಗತ್ತಾ, ಏನು ಎತ್ತ ಅನ್ನೋದರ ವಿಚಾರ ಎಲ್ಲವೂ ಕೂಡ ಇವತ್ತು ಬೆಳ್ತಂಗಡಿ ಕೋರ್ಟ್ನಲ್ಲಿ ನಿರ್ಧಾರ ಆಗಲಿದೆ. ನೋಡಿ, ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನ ಇದೀಗ ಬೆಳ್ತಂಗಡಿ ಕೋರ್ಟ್ಗೆ ಕರ್ಕೊಂಡು ಬರಲಾಗ್ತಾ ಇದೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಚಿನ್ನಯ್ಯನ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಕೋರ್ಟಲ್ಲಿ 164 ಅಥವಾ ಜಡ್ಜ್ ಮುಂದೆ ಏನು ಹೇಳಿಕೆ ಕೊಡ್ತಾನೆ ಚಿನ್ನಯ್ಯ ಕಾದು ನೋಡಬೇಕಾಗಿದೆ. ಇನ್ನು ನ್ಯಾಯಾಂಗ ಬಂಧನದ ಅವಧಿ ವಿಸ್ತಾರ ಆಗುತ್ತಾ ಕಾದು ನೋಡಬೇಕಾಗಿದೆ. ಹಾಗೆಯೇ SIT ಆತನನ್ನ ಮತ್ತೆ ಕಸ್ಟಡಿಗೆ ಕೇಳೋ ಸಾಧ್ಯತೆ ತುಂಬಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಕೇಸ್ ಆರೋಪಿ ಚಿನ್ನಯ್ಯನನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗುತ್ತೆ. ಶಿವಮೊಗ್ಗದಿಂದ ಬೆಳ್ತಂಗಡಿ ಪೊಲೀಸರು ಚಿನ್ನಯ್ಯನನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗ ಜೈಲಿನಲ್ಲಿ ಚಿನ್ನಯ್ಯನನ್ನ ಇಡಲಾಗಿತ್ತು. ಇದೀಗ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ಕೋರ್ಟ್ಗೆ ಬೆಳ್ತಂಗಡಿ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಮುಂದೆ ಮತ್ತೊಂದು ಹೇಳಿಕೆಯನ್ನ ದಾಖಲಿಸ್ತಾನೆ ಚಿನ್ನಯ್ಯ ಅಂತ ಹೇಳಲಾಗ್ತಾ ಇದೆ. ಹಿಂದಿನ ಹೇಳಿಕೆಗಳಿಗೆ ಮತ್ತಷ್ಟು ಹೇಳಿಕೆ ಆಡ್ ಆನ್ ಆಗುವ ಸಾಧ್ಯತೆಗಳಿದೆ. ಹಿಂದೆ ಕೊಟ್ಟಿದ್ದಂತಹ ಹೇಳಿಕೆಗೂ ಇವತ್ತು ಚಿನ್ನಯ್ಯ ಕೊಡಬಹುದಾದ ಹೇಳಿಕೆಗೂ ಬಹಳ ದೊಡ್ಡ ವ್ಯತ್ಯಾಸ ಇರುತ್ತಾ? ಏನ್ ಕತೆ? ಚಿನ್ನಯ್ಯನಿಗೆ ನ್ಯಾಯಾಂಗ ಬಂಧನದ ಅವಧಿ ಇನ್ನಷ್ಟು ಎಕ್ಸ್ಟೆಂಡ್ ಆಗತ್ತಾ, ಏನು ಎತ್ತ ಅನ್ನೋದರ ವಿಚಾರ ಎಲ್ಲವೂ ಕೂಡ ಇವತ್ತು ಬೆಳ್ತಂಗಡಿ ಕೋರ್ಟ್ನಲ್ಲಿ ನಿರ್ಧಾರ ಆಗಲಿದೆ. ನೋಡಿ, ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನ ಇದೀಗ ಬೆಳ್ತಂಗಡಿ ಕೋರ್ಟ್ಗೆ ಕರ್ಕೊಂಡು ಬರಲಾಗ್ತಾ ಇದೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಚಿನ್ನಯ್ಯನ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಕೋರ್ಟಲ್ಲಿ 164 ಅಥವಾ ಜಡ್ಜ್ ಮುಂದೆ ಏನು ಹೇಳಿಕೆ ಕೊಡ್ತಾನೆ ಚಿನ್ನಯ್ಯ ಕಾದು ನೋಡಬೇಕಾಗಿದೆ. ಇನ್ನು ನ್ಯಾಯಾಂಗ ಬಂಧನದ ಅವಧಿ ವಿಸ್ತಾರ ಆಗುತ್ತಾ ಕಾದು ನೋಡಬೇಕಾಗಿದೆ. ಹಾಗೆಯೇ SIT ಆತನನ್ನ ಮತ್ತೆ ಕಸ್ಟಡಿಗೆ ಕೇಳೋ ಸಾಧ್ಯತೆ ತುಂಬಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಕೇಸ್ ಆರೋಪಿ ಚಿನ್ನಯ್ಯನನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗುತ್ತೆ. ಶಿವಮೊಗ್ಗದಿಂದ ಬೆಳ್ತಂಗಡಿ ಪೊಲೀಸರು ಚಿನ್ನಯ್ಯನನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗ ಜೈಲಿನಲ್ಲಿ ಚಿನ್ನಯ್ಯನನ್ನ ಇಡಲಾಗಿತ್ತು. ಇದೀಗ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ಕೋರ್ಟ್ಗೆ ಬೆಳ್ತಂಗಡಿ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಮುಂದೆ ಮತ್ತೊಂದು ಹೇಳಿಕೆಯನ್ನ ದಾಖಲಿಸ್ತಾನೆ ಚಿನ್ನಯ್ಯ ಅಂತ ಹೇಳಲಾಗ್ತಾ ಇದೆ. ಹಿಂದಿನ ಹೇಳಿಕೆಗಳಿಗೆ ಮತ್ತಷ್ಟು ಹೇಳಿಕೆ ಆಡ್ ಆನ್ ಆಗುವ ಸಾಧ್ಯತೆಗಳಿದೆ. ಹಿಂದೆ ಕೊಟ್ಟಿದ್ದಂತಹ ಹೇಳಿಕೆಗೂ ಇವತ್ತು ಚಿನ್ನಯ್ಯ ಕೊಡಬಹುದಾದ ಹೇಳಿಕೆಗೂ ಬಹಳ ದೊಡ್ಡ ವ್ಯತ್ಯಾಸ ಇರುತ್ತಾ? ಏನ್ ಕತೆ? ಚಿನ್ನಯ್ಯನಿಗೆ ನ್ಯಾಯಾಂಗ ಬಂಧನದ ಅವಧಿ ಇನ್ನಷ್ಟು ಎಕ್ಸ್ಟೆಂಡ್ ಆಗತ್ತಾ, ಏನು ಎತ್ತ ಅನ್ನೋದರ ವಿಚಾರ ಎಲ್ಲವೂ ಕೂಡ ಇವತ್ತು ಬೆಳ್ತಂಗಡಿ ಕೋರ್ಟ್ನಲ್ಲಿ ನಿರ್ಧಾರ ಆಗಲಿದೆ. ನೋಡಿ, ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನ ಇದೀಗ ಬೆಳ್ತಂಗಡಿ ಕೋರ್ಟ್ಗೆ ಕರ್ಕೊಂಡು ಬರಲಾಗ್ತಾ ಇದೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಚಿನ್ನಯ್ಯನ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಕೋರ್ಟಲ್ಲಿ 164 ಅಥವಾ ಜಡ್ಜ್ ಮುಂದೆ ಏನು ಹೇಳಿಕೆ ಕೊಡ್ತಾನೆ ಚಿನ್ನಯ್ಯ ಕಾದು ನೋಡಬೇಕಾಗಿದೆ. ಇನ್ನು ನ್ಯಾಯಾಂಗ ಬಂಧನದ ಅವಧಿ ವಿಸ್ತಾರ ಆಗುತ್ತಾ ಕಾದು ನೋಡಬೇಕಾಗಿದೆ. ಹಾಗೆಯೇ SIT ಆತನನ್ನ ಮತ್ತೆ ಕಸ್ಟಡಿಗೆ ಕೇಳೋ ಸಾಧ್ಯತೆ ತುಂಬಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ.
ಕೇಸ್ ಆರೋಪಿ ಚಿನ್ನಯ್ಯನನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗುತ್ತೆ. ಶಿವಮೊಗ್ಗದಿಂದ ಬೆಳ್ತಂಗಡಿ ಪೊಲೀಸರು ಚಿನ್ನಯ್ಯನನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗ ಜೈಲಿನಲ್ಲಿ ಚಿನ್ನಯ್ಯನನ್ನ ಇಡಲಾಗಿತ್ತು. ಇದೀಗ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ಕೋರ್ಟ್ಗೆ ಬೆಳ್ತಂಗಡಿ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಮುಂದೆ ಮತ್ತೊಂದು ಹೇಳಿಕೆಯನ್ನ ದಾಖಲಿಸ್ತಾನೆ ಚಿನ್ನಯ್ಯ ಅಂತ ಹೇಳಲಾಗ್ತಾ ಇದೆ. ಹಿಂದಿನ ಹೇಳಿಕೆಗಳಿಗೆ ಮತ್ತಷ್ಟು ಹೇಳಿಕೆ ಆಡ್ ಆನ್ ಆಗುವ ಸಾಧ್ಯತೆಗಳಿದೆ. ಹಿಂದೆ ಕೊಟ್ಟಿದ್ದಂತಹ ಹೇಳಿಕೆಗೂ ಇವತ್ತು ಚಿನ್ನಯ್ಯ ಕೊಡಬಹುದಾದ ಹೇಳಿಕೆಗೂ ಬಹಳ ದೊಡ್ಡ ವ್ಯತ್ಯಾಸ ಇರುತ್ತಾ? ಏನ್ ಕತೆ? ಚಿನ್ನಯ್ಯನಿಗೆ ನ್ಯಾಯಾಂಗ ಬಂಧನದ ಅವಧಿ ಇನ್ನಷ್ಟು ಎಕ್ಸ್ಟೆಂಡ್ ಆಗತ್ತಾ, ಏನು ಎತ್ತ ಅನ್ನೋದರ ವಿಚಾರ ಎಲ್ಲವೂ ಕೂಡ ಇವತ್ತು ಬೆಳ್ತಂಗಡಿ ಕೋರ್ಟ್ನಲ್ಲಿ ನಿರ್ಧಾರ ಆಗಲಿದೆ. ನೋಡಿ, ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನ ಇದೀಗ ಬೆಳ್ತಂಗಡಿ ಕೋರ್ಟ್ಗೆ ಕರ್ಕೊಂಡು ಬರಲಾಗ್ತಾ ಇದೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಚಿನ್ನಯ್ಯನ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಕೋರ್ಟಲ್ಲಿ 164 ಅಥವಾ ಜಡ್ಜ್ ಮುಂದೆ ಏನು ಹೇಳಿಕೆ ಕೊಡ್ತಾನೆ ಚಿನ್ನಯ್ಯ ಕಾದು ನೋಡಬೇಕಾಗಿದೆ. ಇನ್ನು ನ್ಯಾಯಾಂಗ ಬಂಧನದ ಅವಧಿ ವಿಸ್ತಾರ ಆಗುತ್ತಾ ಕಾದು ನೋಡಬೇಕಾಗಿದೆ. ಹಾಗೆಯೇ SIT ಆತನನ್ನ ಮತ್ತೆ ಕಸ್ಟಡಿಗೆ ಕೇಳೋ ಸಾಧ್ಯತೆ ತುಂಬಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಕೇಸ್ ಆರೋಪಿ ಚಿನ್ನಯ್ಯನನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗುತ್ತೆ. ಶಿವಮೊಗ್ಗದಿಂದ ಬೆಳ್ತಂಗಡಿ ಪೊಲೀಸರು ಚಿನ್ನಯ್ಯನನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗ ಜೈಲಿನಲ್ಲಿ ಚಿನ್ನಯ್ಯನನ್ನ ಇಡಲಾಗಿತ್ತು. ಇದೀಗ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ಕೋರ್ಟ್ಗೆ ಬೆಳ್ತಂಗಡಿ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಮುಂದೆ ಮತ್ತೊಂದು ಹೇಳಿಕೆಯನ್ನ ದಾಖಲಿಸ್ತಾನೆ ಚಿನ್ನಯ್ಯ ಅಂತ ಹೇಳಲಾಗ್ತಾ ಇದೆ. ಹಿಂದಿನ ಹೇಳಿಕೆಗಳಿಗೆ ಮತ್ತಷ್ಟು ಹೇಳಿಕೆ ಆಡ್ ಆನ್ ಆಗುವ ಸಾಧ್ಯತೆಗಳಿದೆ. ಹಿಂದೆ ಕೊಟ್ಟಿದ್ದಂತಹ ಹೇಳಿಕೆಗೂ ಇವತ್ತು ಚಿನ್ನಯ್ಯ ಕೊಡಬಹುದಾದ ಹೇಳಿಕೆಗೂ ಬಹಳ ದೊಡ್ಡ ವ್ಯತ್ಯಾಸ ಇರುತ್ತಾ? ಏನ್ ಕತೆ? ಚಿನ್ನಯ್ಯನಿಗೆ ನ್ಯಾಯಾಂಗ ಬಂಧನದ ಅವಧಿ ಇನ್ನಷ್ಟು ಎಕ್ಸ್ಟೆಂಡ್ ಆಗತ್ತಾ, ಏನು ಎತ್ತ ಅನ್ನೋದರ ವಿಚಾರ ಎಲ್ಲವೂ ಕೂಡ ಇವತ್ತು ಬೆಳ್ತಂಗಡಿ ಕೋರ್ಟ್ನಲ್ಲಿ ನಿರ್ಧಾರ ಆಗಲಿದೆ. ನೋಡಿ, ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನ ಇದೀಗ ಬೆಳ್ತಂಗಡಿ ಕೋರ್ಟ್ಗೆ ಕರ್ಕೊಂಡು ಬರಲಾಗ್ತಾ ಇದೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಚಿನ್ನಯ್ಯನ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಕೋರ್ಟಲ್ಲಿ 164 ಅಥವಾ ಜಡ್ಜ್ ಮುಂದೆ ಏನು ಹೇಳಿಕೆ ಕೊಡ್ತಾನೆ ಚಿನ್ನಯ್ಯ ಕಾದು ನೋಡಬೇಕಾಗಿದೆ. ಇನ್ನು ನ್ಯಾಯಾಂಗ ಬಂಧನದ ಅವಧಿ ವಿಸ್ತಾರ ಆಗುತ್ತಾ ಕಾದು ನೋಡಬೇಕಾಗಿದೆ. ಹಾಗೆಯೇ SIT ಆತನನ್ನ ಮತ್ತೆ ಕಸ್ಟಡಿಗೆ ಕೇಳೋ ಸಾಧ್ಯತೆ ತುಂಬಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಕೇಸ್ ಆರೋಪಿ ಚಿನ್ನಯ್ಯನನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗುತ್ತೆ. ಶಿವಮೊಗ್ಗದಿಂದ ಬೆಳ್ತಂಗಡಿ ಪೊಲೀಸರು ಚಿನ್ನಯ್ಯನನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗ ಜೈಲಿನಲ್ಲಿ ಚಿನ್ನಯ್ಯನನ್ನ ಇಡಲಾಗಿತ್ತು. ಇದೀಗ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ಕೋರ್ಟ್ಗೆ ಬೆಳ್ತಂಗಡಿ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಮುಂದೆ ಮತ್ತೊಂದು ಹೇಳಿಕೆಯನ್ನ ದಾಖಲಿಸ್ತಾನೆ ಚಿನ್ನಯ್ಯ ಅಂತ ಹೇಳಲಾಗ್ತಾ ಇದೆ. ಹಿಂದಿನ ಹೇಳಿಕೆಗಳಿಗೆ ಮತ್ತಷ್ಟು ಹೇಳಿಕೆ ಆಡ್ ಆನ್ ಆಗುವ ಸಾಧ್ಯತೆಗಳಿದೆ. ಹಿಂದೆ ಕೊಟ್ಟಿದ್ದಂತಹ ಹೇಳಿಕೆಗೂ ಇವತ್ತು ಚಿನ್ನಯ್ಯ ಕೊಡಬಹುದಾದ ಹೇಳಿಕೆಗೂ ಬಹಳ ದೊಡ್ಡ ವ್ಯತ್ಯಾಸ ಇರುತ್ತಾ? ಏನ್ ಕತೆ? ಚಿನ್ನಯ್ಯನಿಗೆ ನ್ಯಾಯಾಂಗ ಬಂಧನದ ಅವಧಿ ಇನ್ನಷ್ಟು ಎಕ್ಸ್ಟೆಂಡ್ ಆಗತ್ತಾ, ಏನು ಎತ್ತ ಅನ್ನೋದರ ವಿಚಾರ ಎಲ್ಲವೂ ಕೂಡ ಇವತ್ತು ಬೆಳ್ತಂಗಡಿ ಕೋರ್ಟ್ನಲ್ಲಿ ನಿರ್ಧಾರ ಆಗಲಿದೆ. ನೋಡಿ, ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನ ಇದೀಗ ಬೆಳ್ತಂಗಡಿ ಕೋರ್ಟ್ಗೆ ಕರ್ಕೊಂಡು ಬರಲಾಗ್ತಾ ಇದೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಚಿನ್ನಯ್ಯನ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಕೋರ್ಟಲ್ಲಿ 164 ಅಥವಾ ಜಡ್ಜ್ ಮುಂದೆ ಏನು ಹೇಳಿಕೆ ಕೊಡ್ತಾನೆ ಚಿನ್ನಯ್ಯ ಕಾದು ನೋಡಬೇಕಾಗಿದೆ. ಇನ್ನು ನ್ಯಾಯಾಂಗ ಬಂಧನದ ಅವಧಿ ವಿಸ್ತಾರ ಆಗುತ್ತಾ ಕಾದು ನೋಡಬೇಕಾಗಿದೆ. ಹಾಗೆಯೇ SIT ಆತನನ್ನ ಮತ್ತೆ ಕಸ್ಟಡಿಗೆ ಕೇಳೋ ಸಾಧ್ಯತೆ ತುಂಬಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ.
ಆರೋಪಿ ಚಿನ್ನಯ್ಯನನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗುತ್ತೆ. ಶಿವಮೊಗ್ಗದಿಂದ ಬೆಳ್ತಂಗಡಿ ಪೊಲೀಸರು ಚಿನ್ನಯ್ಯನನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗ ಜೈಲಿನಲ್ಲಿ ಚಿನ್ನಯ್ಯನನ್ನ ಇಡಲಾಗಿತ್ತು. ಇದೀಗ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ಕೋರ್ಟ್ಗೆ ಬೆಳ್ತಂಗಡಿ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಮುಂದೆ ಮತ್ತೊಂದು ಹೇಳಿಕೆಯನ್ನ ದಾಖಲಿಸ್ತಾನೆ ಚಿನ್ನಯ್ಯ ಅಂತ ಹೇಳಲಾಗ್ತಾ ಇದೆ. ಹಿಂದಿನ ಹೇಳಿಕೆಗಳಿಗೆ ಮತ್ತಷ್ಟು ಹೇಳಿಕೆ ಆಡ್ ಆನ್ ಆಗುವ ಸಾಧ್ಯತೆಗಳಿದೆ. ಹಿಂದೆ ಕೊಟ್ಟಿದ್ದಂತಹ ಹೇಳಿಕೆಗೂ ಇವತ್ತು ಚಿನ್ನಯ್ಯ ಕೊಡಬಹುದಾದ ಹೇಳಿಕೆಗೂ ಬಹಳ ದೊಡ್ಡ ವ್ಯತ್ಯಾಸ ಇರುತ್ತಾ? ಏನ್ ಕತೆ? ಚಿನ್ನಯ್ಯನಿಗೆ ನ್ಯಾಯಾಂಗ ಬಂಧನದ ಅವಧಿ ಇನ್ನಷ್ಟು ಎಕ್ಸ್ಟೆಂಡ್ ಆಗತ್ತಾ, ಏನು ಎತ್ತ ಅನ್ನೋದರ ವಿಚಾರ ಎಲ್ಲವೂ ಕೂಡ ಇವತ್ತು ಬೆಳ್ತಂಗಡಿ ಕೋರ್ಟ್ನಲ್ಲಿ ನಿರ್ಧಾರ ಆಗಲಿದೆ. ನೋಡಿ, ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನ ಇದೀಗ ಬೆಳ್ತಂಗಡಿ ಕೋರ್ಟ್ಗೆ ಕರ್ಕೊಂಡು ಬರಲಾಗ್ತಾ ಇದೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಚಿನ್ನಯ್ಯನ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಕೋರ್ಟಲ್ಲಿ 164 ಅಥವಾ ಜಡ್ಜ್ ಮುಂದೆ ಏನು ಹೇಳಿಕೆ ಕೊಡ್ತಾನೆ ಚಿನ್ನಯ್ಯ ಕಾದು ನೋಡಬೇಕಾಗಿದೆ. ಇನ್ನು ನ್ಯಾಯಾಂಗ ಬಂಧನದ ಅವಧಿ ವಿಸ್ತಾರ ಆಗುತ್ತಾ ಕಾದು ನೋಡಬೇಕಾಗಿದೆ. ಹಾಗೆಯೇ SIT ಆತನನ್ನ ಮತ್ತೆ ಕಸ್ಟಡಿಗೆ ಕೇಳೋ ಸಾಧ್ಯತೆ ತುಂಬಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ.